ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಕೋರಿದ್ದ ಅರ್ಜಿ. ಇನ್ನೊಂದು ಜೈಲಿನಲ್ಲಿ ದರ್ಶನ್ಗೆ ಹಾಸಿಗೆ ದಿಂಬು ವ್ಯವಸ್ಥೆ ಕೋರಿದ್ದ ಅರ್ಜಿ. ಈ ಎರಡೂ ಅರ್ಜಿ ಆದೇಶ ಮಧ್ಯಾಹ್ನ 3 ಗಂಟೆಗೆ ಕೋರ್ಟ್ ನೀಡಲಿದೆ. ಎರಡು ಅರ್ಜಿಗಳ ಆದೇಶ ಪ್ರಕಟ ಆಗೋದು ಬಾಕಿ ಇದೆ. ಮಧ್ಯಾಹ್ನ 3 ಗಂಟೆಗೆ ಆದೇಶ ಹೊರಬೀಳುತ್ತೆ. ಒಂದು, ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಲಾಗುತ್ತಾ ಇಲ್ವಾ ಅನ್ನೋದು. ಈಗ ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಆದ್ರೆ ದರ್ಶನ್ ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಕೋರಿ ಹಾಕಿದ್ದಂತಹ ಅರ್ಜಿ, ಅದರ ಆದೇಶ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಹೊರಬೀಳುತ್ತೆ. ದರ್ಶನ್ ಈ ಹಿಂದೆ ಇದೇ ಪ್ರಕರಣದಲ್ಲಿ ಜೈಲು ಪಾಲಾದಾಗ ಮೊದಲು ಹೋಗಿದ್ದು ಪರಪ್ಪನ ಅಗ್ರಹಾರ ಜೈಲು. ಅಲ್ಲಿ ರಾಜಾತಿಥ್ಯ ಪಡೆದಂತಹ ಪ್ರಕರಣದ ನಂತರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಬಳ್ಳಾರಿ ಜೈಲಿನಲ್ಲಿದ್ದಾಗಲೇ ತನಗೆ ಬೆನ್ನು ನೋವಿನ ಸಮಸ್ಯೆ, ಇಮಿಡಿಯೇಟ್ಲಿ ಶಸ್ತ್ರಚಿಕಿತ್ಸೆ ಆಗಬೇಕು ಅಂತ ಅಲ್ಲಿಂದ ಜಾಮೀನನ್ನ ಪಡೆದು, ಮಧ್ಯಂತರ ಜಾಮೀನನ್ನ ಪಡೆದು ದರ್ಶನ್ ಹೊರಗಡೆ ಬಂದಿದ್ದಾರೆ. ಹಾಗಾಗಿ ಈಗ ಮತ್ತೆ ಇದೇ ಪ್ರಕರಣದಲ್ಲಿ ಅಂಧರಾಗಿರೋದ್ರಿಂದ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲ, ಬಳ್ಳಾರಿ ಜೈಲಿನಲ್ಲೇ ಇರಬೇಕು ಅಂತ ವಾದ ಮಾಡಲಾಗಿದೆ. ಅದು ಅಲ್ಲದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರೆ ಮತ್ತೆ ದುರುಪಯೋಗ ಪಡಿಸಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಕೋರಿ ಸಲ್ಲಿಸಿದ್ದ ಅರ್ಜಿಯ ಆದೇಶ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಆದೇಶ ಪ್ರಕಟ ಆಗುತ್ತೆ. ಇನ್ನೊಂದು, ಹಾಸಿಗೆ ದಿಂಬು ಬೇಕು ಅಂತ ಒಂದಷ್ಟು ಸೌಲಭ್ಯಗಳನ್ನ ಕೋರಿ ದರ್ಶನ್ ಪರ ವಕೀಲರು ಹಾಕಿದ್ದಂತಹ ಅರ್ಜಿಯ ಆದೇಶ ಕೂಡ ಪ್ರಕಟ ಆಗತ್ತೆ. ಬೇಲ್ ಪಡೆದು ಮೆರೆದಾಡಿದ್ದ ಕೊಲೆ ಆರೋಪಿ ದರ್ಶನ್ಗೆ ಜೈಲಲ್ಲಿ ಶಾಕ್. ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ನರಕ ದರ್ಶನವಾಗ್ತಾ ಇದೆ. ಬೆಂಗಳೂರು ಜೈಲಲ್ಲೇ ದರ್ಶನ್ ನರಳಾಟ. ಬಳ್ಳಾರಿ ಜೈಲಿಗೆ ಹೋದ್ರೆ ಇನ್ ಕತೆ ಏನು ಇದೆ? ಈಗ ದರ್ಶನ್ಗೂ ಆಗಿರೋ ಭಯ, ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರೋಣ ಅಂತ. ಅಲ್ಲೂ ಏನು ಸಮಸ್ಯೆಗಳು ಕಡಿಮೆ ಇಲ್ಲ. ಯಾಕಂದ್ರೆ ಇವತ್ತು ಬೆಳಿಗ್ಗೆ ವಿಚಾರಣೆಗೆ ಹಾಜರಾದಾಗ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ದರ್ಶನ್ ಕಣ್ಣೀರು ಹಾಕಿದ್ದಾರೆ. ನನಗೊಂದು ತೊಟ್ಟು ವಿಷ ಕೊಟ್ಟು ಬಿಡಿ ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ. ಬಹುತೇಕ 1 ತಿಂಗಳು ಆಗಿಲ್ಲ ಪರಪ್ಪನ ಅಗ್ರಹಾರ ಸೇರಿ, ಆಗಲೇ ದರ್ಶನ್ ಕಣ್ಣೀರು ಹಾಕ್ತಾ ಇದ್ದಾರೆ. ಜೈಲಿನ ನಿಜವಾದ ಪರಿಸ್ಥಿತಿಯನ್ನ ಈಗ ಅನುಭವಿಸ್ತಾ ಇದ್ದಾರೆ ದರ್ಶನ್. ಯಾವ ಜೈಲಾಧಿಕಾರಿಗಳು ಏನು ಕೇಳಿದ್ರು ಕೊಡ್ತಾ ಇಲ್ಲ. ಒಂದು ಹಾಸಿಗೆ ದಿಂಬಾದ್ರೂ ಕೊಡಿಸಿ ಅಂತ ಈಗ ಅರ್ಜಿ ಹಾಕಿರೋದು. ಅದರ ಆದೇಶ ಮಧ್ಯಾಹ್ನ 3 ಗಂಟೆಗೆ ಬರುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಈ ಪರಿ ನರಳಾಟ ಅಂದ್ರೆ ಇನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲೆ ಕತೆ ಏನು ದರ್ಶನ್ದು? ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ದರ್ಶನ್ ಕಣ್ಣೀರ್ ಹಾಕಿದಾರಲ್ಲ, ಹಾಗಾದ್ರೆ ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹೇಗಿದ್ದಾರೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಪರಪ್ಪನ ಅಗ್ರಹಾರದ ಇನ್ಸೈಡ್ ಸುದ್ದಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ನರಕ ದರ್ಶನವಾಗ್ತಾ ಇದೆ. ಹೇಗಿದೆ ಹಾಗಾದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಪರಿಸ್ಥಿತಿ? ಪರಪ್ಪನ ಅಗ್ರಹಾರ ಜೈಲಿನ ಇನ್ಸೈಡ್ ಸುದ್ದಿ. ಕೊಲೆ ಆರೋಪಿ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ನರಕ ದರ್ಶನವಾಗ್ತಾ ಇದೆ. ಇದೇ ಪ್ರಕರಣದಲ್ಲಿ ಈ ಹಿಂದೆ ಪರಪ್ಪನ ಅಗ್ರಹಾರ ಸೇರಿದಾಗ ಪರಿಸ್ಥಿತಿಯೇ ಬೇರೆ ಇತ್ತು. ರಾಜಾತಿಥ್ಯವನ್ನ ಪಡ್ಕೊಂಡಿದ್ರು. ಆರಾಮಾಗಿ ಕುರ್ಚಿ ಮೇಲೆ ಕೂತು ಕಾಫಿ ಮಗ್ಗಲ್ಲಿ ಕಾಫಿ ಕುಡಿತಾ, ಕೈಯಲ್ಲಿ ಸಿಗರೆಟ್ ಹಿಡ್ಕೊಂಡು ಫೋನ್ ಬಳಸೋದು, ವಿಡಿಯೋ ಕಾಲ್ನಲ್ಲಿ ಮಾತಾಡೋದು, ಬೇಕಾದ ಊಟಗಳನ್ನ ತರಿಸ್ಕೊಂಡು ತಿನ್ನೋದು. ಪ್ರತಿದಿನ ಒಂದೊಂದು ಕಡೆಯಿಂದ ಬಿರಿಯಾನಿ ಬರ್ತಾ ಇತ್ತಂತೆ. ಇವೆಲ್ಲ ಆಗ ಇದ್ದಂತ ರಾಜಾತಿಥ್ಯ. ಆದ್ರೆ ಈಗ ಪರಪ್ಪನ ಅಗ್ರಹಾರದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿದೆ. ಯಾವುದೇ ಅಧಿಕಾರಿಗಳು ಏನೇ ಸೌಲಭ್ಯವನ್ನ ಗೊತ್ತಾಗದೆ ಕೊಟ್ಟು ಬಿಡ್ತೀನಿ ಅಂತ ನೋಡೋದಕ್ಕೆ ಹೋದ್ರು ಎಲ್ಲ ತಗ್ಲಾಕೋತೀನೋ ಅನ್ನೋ ಭಯ ಈಗ ಶುರುವಾಗಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ನ ಆದೇಶ ಕೂಡ ಹಾಗೆ ಇದೆ. ಮತ್ತೆ ರಾಜಾತಿಥ್ಯ ಕೊಟ್ಟಿದ್ದು ಗಮನಕ್ಕೆ ಬಂದ್ರೆ ಅಂತ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಅಂತ. ಪರಪ್ಪನ ಅಗ್ರಹಾರದ ಕಾರಾಗೃಹದಲ್ಲಿ ದರ್ಶನ್ಗೆ ಏಕಾಂತವಾಸ. ಸಾಲಿಟರಿ ಕನ್ಫೈನ್ಮೆಂಟ್ ಸೆಲ್ ನಲ್ಲಿ ಕೊಲೆ ಆರೋಪಿ ದರ್ಶನ್ ಇರೋದು. ಕಳೆದ 1 ತಿಂಗಳಿಂದ ಅದೇ ಜೈಲಲ್ಲಿ ಏಕಾಂಗಿಯಾಗಿದ್ದಾರೆ. ಯಾರ ಜೊತೆ ಮಾತಾಡೋ ಹಾಗಿಲ್ಲ, ತನ್ನ ಸೆಲ್ನಿಂದ ಹೊರಗಡೆ ಬರೋ ಹಾಗಿಲ್ಲ. ಆ ಸೆಲ್ನಲ್ಲಿ ದರ್ಶನ್ ಏಕಾಂಗಿಯಾಗಿದ್ದಾರೆ. ಜೈಲಿನಲ್ಲಿ ಯಾರನ್ನೂ ಭೇಟಿಯಾಗೋದಕ್ಕೆ ಅವಕಾಶ ಇಲ್ಲ. ಇಲ್ಲಿ ತನಕ ಕೇವಲ 2 ಸರಿ ಮಾತ್ರ ಕುಟುಂಬದ ಭೇಟಿಗೆ ಅವಕಾಶ ಸಿಕ್ಕಿರೋದು. ಸೆಲ್ನಿಂದ ಹೊರಗಡೆ ಬಂದು ವಾಕಿಂಗ್ ಮಾಡೋದಕ್ಕೂ ಅವಕಾಶ ಇಲ್ಲ. ಜೈಲಿನ ಕೊಠಡಿಯಲ್ಲೇ ದರ್ಶನ್ ವಾಕಿಂಗ್ ಮಾಡಬೇಕು. ಯಾವ ಕೈದಿಗಳನ್ನು ಕೂಡ ಭೇಟಿಯಾಗೋದಕ್ಕೆ ದರ್ಶನ್ಗೆ ಅವಕಾಶ ಇಲ್ಲ. ಖಿನ್ನತೆಗೆ ಒಳಗಾಗಿ ದೇಹದ ತೂಕವನ್ನ ಆರೋಪಿ ದರ್ಶನ್ ಕಳ್ಕೊಂಡಿದ್ದಾರಂತೆ.
ಅದೇ 4 ಗೋಡೆಯ ಮಧ್ಯೆ ವಾಸ ಮಾಡಬೇಕು. ಇದು ನಿಜವಾದ ಜೈಲು ಅಂದ್ರೆ ಇದು. ಆದ್ರೆ ಕಳೆದ ಬಾರಿ ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಕೊಟ್ಟಾಗ ಪರಿಸ್ಥಿತಿಯೇ ಬೇರೆ ಇತ್ತು. ಎಲ್ಲಾ ಐಷಾರಾಮಿ ಸೌಲಭ್ಯಗಳನ್ನ ಪಡ್ಕೊಂಡ್ಬಿಟ್ರು ದರ್ಶನ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನೇಕಲ್ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಜೈಲಿನ ಒಳಗಡೆ ದರ್ಶನ್ ಪರಿಸ್ಥಿತಿ ಹೇಗೆ? ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಪರಿಸ್ಥಿತಿ ಹೀಗಿರ್ಲಿಲ್ಲ. ಆರಾಮಾಗಿ ಓಡಾಡ್ತಾ ಇದ್ರು. ಕಾಫಿ, ಟೀ, ಸಿಗರೇಟ್, ಬೇಕಾದಂತ ಊಟ, ಬಿರಿಯಾನಿ ಎಲ್ಲ ಸಿಗ್ತಾ ಇತ್ತು. ಈಗ 4 ಗೋಡೆ ಮಧ್ಯೆ ಜೀವನ ಕಳಿಬೇಕು. ಬೆಳಕು ನೋಡದೆ ತಿಂಗಳಾಗಿದೆ. ಯಾರ ಜೊತೆ ಮಾತಾಡೋ ಹಾಗಿಲ್ಲ. ಏನ್ ಅಪ್ಡೇಟ್ ಸಿಗ್ತಾ ಇದೆ ಜೈಲಿನ ಒಳಗಡೆ ದರ್ಶನ್ ಪರಿಸ್ಥಿತಿ ಬಗ್ಗೆ? ಖಂಡಿತವಾಗ್ಲೂ ಶ್ವೇತಾ, ಏನು ಕಳೆದ ಬಾರಿ ಅವರು ಜೈಲು ಪಾಲಾಗಿದ್ದಂತ ಸಂದರ್ಭದಲ್ಲಿ ಅವರಿಗೆ ರಾಜಾತಿಥ್ಯ ಸಿಕ್ಕಿತ್ತು. ಇದು ಆನಂತರ ಅವರಿಗೆ ಜಾಮೀನು ಕೂಡ ಸಿಕ್ಕಿತ್ತು. ಇದೆಲ್ಲವನ್ನು ಕೂಡ ಸುಪ್ರೀಂ ಕೋರ್ಟ್ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿತ್ತು ಮತ್ತು ಅಬ್ಸರ್ವೇಷನ್ಸ್ ಅನ್ನ ಕೂಡ ಅವ್ರು ಕಮೆಂಟ್ ಮಾಡಿದ್ರು. ಅಂದ್ರೆ ಇವರಿಗೆ ಹೇಗೆ ಒಬ್ಬ ಸಾಮಾನ್ಯ ಕೈದಿಗೆ ಇಷ್ಟೊಂದೆಲ್ಲ ರಾಜಾತಿಥ್ಯ ಹೇಗೆ ಸಾಧ್ಯ ಆಯ್ತು, ಇತರೆ ಕೈದಿಗಳಿಗೆಲ್ಲ ಹೇಗೆ ಸಾಧ್ಯ ಇಲ್ಲ, ಜೊತೆಗೆ ನೀವು ಇಷ್ಟೊಂದು ಗಂಭೀರವಾದಂತ ಪ್ರಕರಣದಲ್ಲಿ ಜಾಮೀನು ಹೇಗೆ ಮಂಜೂರು ಮಾಡಿದ್ರಿ ಎನ್ನುವಂತ ವಾದವನ್ನು ಕೂಡ ಅಂದ್ರೆ ಅಬ್ಸರ್ವೇಷನ್ಸ್ ಅನ್ನು ಕೂಡ ಸುಪ್ರೀಂ ಕೋರ್ಟ್ ಮಾಡಿತ್ತು. ಹಾಗಾಗಿ ಈ ಬಾರಿ ಬೆಚ್ಚಿದಂತಹ ಪರಪ್ಪನಗ್ರಹಾರ ಪೊಲೀಸ್ನವರು ಈ ಬಾರಿ ಅವರಿಗೆ ಸಾಲಿಟರಿ ಕನ್ಫೈನ್ಮೆಂಟ್ ನಲ್ಲಿ ಇರ್ತಿದ್ದಾರೆ. ಅಂದ್ರೆ ಸಾಲಿಟರಿ ಕನ್ಫೈನ್ಮೆಂಟ್ ಇದು ಏಕಾಂತವಾಸ, ಇತರೆ ಕೈದಿಗಳೊಂದಿಗೆ ಮಾತನಾಡುವಂತಿಲ್ಲ, ವಾಕಿಂಗ್ ಮಾಡೋದಕ್ಕೆ ಅವಕಾಶ ಇಲ್ಲ, ಸರಿಯಾದಂತಹ ಗಾಳಿ ಬೆಳಕು ಕೂಡ ಇಲ್ಲ, ಅಂತಹ ಒಂದು ಕೊಠಡಿಯಲ್ಲಿ ದರ್ಶನ್ ಅವರನ್ನ ಇರ್ತಿದ್ದಾರೆ. ಇದು ಅವರನ್ನ ಸಾಕಷ್ಟು ಮಾನಸಿಕವಾಗಿ ಕುಗ್ಗಿಸಿದೆ. ಹಾಗಾಗಿ ಇವತ್ತು ಅವರು ನ್ಯಾಯಾಧೀಶರ ಮುಂಭಾಗದಲ್ಲಿ ಅಂದ್ರೆ ನನಗೆ ವಿಷ ಕೊಟ್ಬಿಡಿ ಅಂತ ಹೇಳುವಂತ ಒಂದು ಖಿನ್ನತೆಯ ಮಾತನ್ನು ಕೂಡ ಆಡಿದ್ದು. ಅಂದ್ರೆ ಅವರು ಮಾನಸಿಕವಾಗಿ ಎಷ್ಟು ಕುಗ್ಗೋಗಿದ್ದಾರೆ ಅಂದ್ರೆ ಆ ಒಂದು ಮಾತೇ ಸಾಕಾಗತ್ತೆ. ಈ ರೀತಿಯಾದಂತ ಅತ್ಯಂತ ಕಟ್ಟುನಿಟ್ಟಿನ ನಿಯಮಗಳನ್ನ ಪರಪ್ಪನಗ್ರಹಾರ ಪೊಲೀಸ್ನವರು ಪಾಲಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಸಾಲಿಟರಿ ಕನ್ಫೈನ್ಮೆಂಟ್ ಹೇಳುತ್ತೆ ಓರ್ವ ವಿಚಾರಣಾಧೀನ ಕೈದಿಗೆ ಅಂದ್ರೆ ವಿಚಾರಣಾಧೀನ ಆರೋಪಿಗೆ ಆತನನ್ನ 15 ದಿನಗಳ ಕಾಲ ಇರಿಸಬಹುದಾಗತ್ತೆ ಅಂತೇಳಿ. ಆದ್ರೆ ಈಗ ಹತ್ತತ್ರ ತಿಂಗಳು ಆಗ್ತಾ ಇದೆ, ಇವರನ್ನ ಆ ಒಂದು ಸಾಲಿಟರಿ ಕನ್ಫೈನ್ಮೆಂಟ್ ನಲ್ಲಿ ಇಡ್ಲಾಗಿದೆ. ಅದು ಕೂಡ ಇನ್ನಷ್ಟು ಒತ್ತಡವನ್ನ ಹೆಚ್ಚು ಮಾಡಿದೆ. ಮತ್ತು ಅದು ಕೂಡ ಏನಾದ್ರೂ ದರ್ಶನ್ ಪರ ವಕೀಲರು ಆ ಒಂದು ಅಂಶವನ್ನ ನ್ಯಾಯಾಲಯದ ಗಮನಕ್ಕೆ ತರ್ತಾರ ಅನ್ನುವಂಥದ್ದು. ಮತ್ತೊಂದು ಕಡೆ ಅವರಿಗೆ ಅವರನ್ನ ಈ ಹಿಂದೆ ಇಲ್ಲಿ ರಾಜಾತಿಥ್ಯ ಸಿಕ್ಕಿದಂತ ಪ್ರಕರಣದಿಂದಾಗಿ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿತ್ತು. ಇವತ್ತು ಅದು ಕೂಡ ಅರ್ಜಿ ನ್ಯಾಯಾಲಯದ ಮುಂದೆ ಬಂದಿದೆ. ಹಾಗಾಗಿ ಸಾಕಷ್ಟು ಗೊಂದಲದಲ್ಲಿ ಮತ್ತು ಸಾಕಷ್ಟು ಮಾನಸಿಕ ಖಿನ್ನತೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ಗೆ ಮಾತ್ರ ಇಷ್ಟು ರಿಸ್ಟ್ರಿಕ್ಷನ್ ಇದೆಯಾ, ಅಥವಾ ಈ ಪ್ರಕರಣದಲ್ಲಿ ಅಂದರಾಗಿರೋ ಎಲ್ರಿಗೂ ಇಷ್ಟೇ ರಿಸ್ಟ್ರಿಕ್ಷನ್ ಇದೆಯಾ ಹಾಗಾದ್ರೆ ಜೈಲಿನ ಒಳಗಡೆ? ಇಲ್ಲ, ಖಂಡಿತ ಇಲ್ಲ ಶ್ವೇತಾ. ಇವರಿಗೊಬ್ಬರಿಗೇನೆ ಒಬ್ಬರನ್ನ ಪ್ರತ್ಯೇಕವಾಗಿ ಇರಿಸಲಾಗಿದೆ. ಇವರ ಜೊತೆ ಯಾರೆಲ್ಲ ಆರೋಪಿಗಳಾಗಿದ್ರು, ಇವರ ಸಹಬಂಧಿಗಳಾಗಿದ್ರು, ಯಾರಿಗೂ ಕೂಡ ಈ ರೀತಿ ಅಂದ್ರೆ 4-5 ಜನರನ್ನ ಹಾಕಿದ್ದಾರೆ. ಆದ್ರೆ ಅತ್ಯಂತ ಪ್ರಮುಖವಾಗಿ ದರ್ಶನ್ ಓರ್ವ ಸೆಲೆಬ್ರಿಟಿ ಆಗಿರುವಂತಹ ಕಾರಣದಿಂದಾಗಿ ಮತ್ತು ಸ್ಪೆಸಿಫಿಕ್ ಆಗಿ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಹಿನ್ನೆಲೆಯಲ್ಲಿ ಅವರನ್ನ ಈಗ ಈ ರೀತಿ ಸಾಲಿಟರಿ ಕನ್ಫೈನ್ಮೆಂಟ್ ನಲ್ಲಿ ಇಡಲಾಗಿದೆ. ಹಾಗೆ ಅಂದ್ರೆ ಇತರರಿಗೆ ಈ ರೀತಿಯಾದಂತ ಇಲ್ಲ, ಅಂದ್ರೆ ಅವ್ರಿಗೂ ಕೂಡ ಇನ್ಯಾವುದು ಸಡಲಿಕೆ ಯಾವುದು ಇಲ್ಲ. ಅಂದ್ರೆ ಅವರನ್ನ 4 ಜನರನ್ನ ಹಾಕಲಾಗಿದೆ. ಈ ರೀತಿಯಾದಂತ ಅಂದ್ರೆ ಏಕಾಂತದಲ್ಲಿ ಯಾರನ್ನು ಇರಿಸಲಾಗಿಲ್ಲ. ಆದ್ರೆ ಒಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದ ಮತ್ತು ಅದನ್ನ ಸುಪ್ರೀಂ ಕೋರ್ಟ್ ನಿರ್ದಿಷ್ಟವಾಗಿ ದರ್ಶನ್ ಅವರ ಹೆಸರನ್ನ ಮೆನ್ಷನ್ ಮಾಡಿ ಹೇಳಿದ್ರಿಂದ ಈ ಬಾರಿ ದರ್ಶನ್ ಅವರಿಗೆ ಈ ರೀತಿಯಾಗಿ ಸಾಲಿಟರಿ ಕನ್ಫೈನ್ಮೆಂಟ್ ನಲ್ಲಿ ಇಡ್ಲಾಗಿದೆ. ಆನಂತರ ಇದುವರೆಗೂ ವಾರದಲ್ಲಿ 2 ಬಾರಿ ಮಾತ್ರ ಕುಟುಂಬದವರಿಗೆ ಮಾತ್ರ ಭೇಟಿಗೆ ಅವಕಾಶವನ್ನ ನೀಡಲಾಗ್ತದೆ. ಯಾವುದೇ ಸ್ನೇಹಿತರಿಗೂ ಕೂಡ ನೀಡಲಾಗ್ತಿಲ್ಲ. ಈ ಹಿಂದೆ ಅವರಿಗೆ ಸ್ನೇಹಿತರು ಬಂದು ಹೋಗೋದಕ್ಕೆ ಅವಕಾಶ ಇತ್ತು, ಆದ್ರೆ ಈ ಬಾರಿ ಅದೆಲ್ಲವನ್ನು ಕೂಡ ನಿರ್ಬಂಧಿಸಲಾಗಿದೆ. ಅದಕ್ಕಾಗಿ ಯಾರೊಟ್ಟಿಗೆ ಮಾತನಾಡುವಂತಿಲ್ಲ, ಮತ್ತೆ ಅವರಿಗೆ ಯಾವುದೇ ರೀತಿಯಾದಂತಹ ವ್ಯಾಯಾಮಗಳನ್ನು ಅಥವಾ ವಾಕಿಂಗ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಒಂದೇ ಕೊಠಡಿಯಲ್ಲಿ ಏಕಾಂತದಲ್ಲಿ ಇರೋದ್ರಿಂದ ದರ್ಶನ್ ಸಹಜವಾಗಿ ಮಾನಸಿಕವಾಗಿ ಕುಗ್ಗೋಗಿದ್ದಾರೆ, ತೂಕವನ್ನು ಕೂಡ ಕಳ್ಕೊಂಡಿದ್ದಾರೆ ಅಂತ ಮೂಲಗಳು ತಿಳಿಸ್ತಾ ಇದೆ. ಹಾಗಾಗಿ ಇವತ್ತು ಅವರು ನ್ಯಾಯಾಧೀಶರ ಮುಂದೆನೂ ಕೂಡ ನನಗೆ ವಿಷ ಕೊಟ್ಬಿಡಿ ಎನ್ನುವಂತಹ ಮಾತನ್ನು ಕೂಡ ಆಡಿರ್ತಕ್ಕಂಥದ್ದು ಅವರ ಮಾನಸಿಕ ಪರಿಸ್ಥಿತಿಯನ್ನ ತಿಳಿಸ್ತಾ ಇದೆ ಅಂತಲೇ ಹೇಳ್ಬೋದಾಗುತ್ತೆ ಶ್ವೇತಾ. ಥ್ಯಾಂಕ್ ಯು ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.